ಆರಂಭದ ಬ್ರಾಗಳು ಕೇವಲ ಎದೆಯನ್ನು ಮುಚ್ಚುವ ಬಟ್ಟೆಯಾಗಿದ್ವು. ಆದರೆ 1920 ಮತ್ತು 30ರ ದಶಕದಲ್ಲಿ ಐಡಾ ರೋಸೆಂಥಾಲ್ ಎಂಬಾಕೆ ಮೇಡನ್ ಫಾರ್ಮ್ ಎಂಬ ಕಂಪನಿ ಸ್ಥಾಪಿಸಿ ಎಲ್ಲ ಮಹಿಳೆಯರ ಎದೆಯ ಅಳತೆ ಒಂದೇ ರೀತಿ ಇರುವುದಿಲ್ಲ ಎಂದು ಅರಿತು ಕಪ್ ಸೈಜ್ ABCD ಪರಿಕಲ್ಪನೆಯನ್ನು ಜಾರಿಗೆ ತಂದರು. ಇದು ಬ್ರಾವನ್ನು ಹೆಚ್ಚು ವೈಜ್ಞಾನಿಕವಾಗಿ ಮತ್ತು ಆರಾಮದಾಯಕವಾಗಿಸಿತ್ತು. ಮಹಿಳೆಯರ ನಿತ್ಯ ಜೀವನದ ಅವಿಭಾಜ್ಯ ಅಂಗವಾಗಿರೋ ಬ್ರಾ ಅಥವಾ ಬ್ರಾಸಿಯರ್ ಹುಟ್ಟಿದ ಮತ್ತು ಬೆಳೆದು ಬಂದ ಹಾದಿ ಅತ್ಯಂತ ರೋಚಕವಾಗಿದೆ. ಇದು ಕೇವಲ ಒಂದು ಒಳ ಉಡುಪಿನ ಕಥೆಯಲ್ಲ ಸ್ನೇಹಿತರೆ, ಬದಲಾಗಿ ಮಹಿಳಾ ಸ್ವಾತಂತ್ರ್ಯ, ಫ್ಯಾಷನ್ ಮತ್ತು ಆರೋಗ್ಯದ ಕ್ರಾಂತಿಯ ಕಥೆಯಾಗಿದೆ. ಬ್ರಾ ಹುಟ್ಟಿದ ಇತಿಹಾಸ ಮತ್ತು ಅದರ ಕುತೂಹಲಕಾರಿ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇಂದು ಜಗತ್ತಿನಾದ್ಯಂತ ಕೋಟ್ಯಾಂತರ ಮಹಿಳೆಯರು ಬಳಸುವ ಬ್ರಾ ಎಂಬುದು ಆಧುನಿಕ ಜಗತ್ತಿನ ಅತ್ಯಂತ ಪ್ರಮುಖ ಆವಿಷ್ಕಾರಗಳಲ್ಲಿ ಒಂದಾಗಿದೆ. ಆದರೆ ನಮಗೆ ಇಂದು ತಿಳಿದಿರುವ ಬ್ರಾ ರಾತ್ರೋರಾತ್ರಿ ಸೃಷ್ಟಿಯಾದದ್ದಲ್ಲ. ಇದರ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ನೋವಿನಿಂದ ಮುಕ್ತಿ ಪಡೆಯಲು ನಡೆಸಿದ ಹೋರಾಟ ಇದೆ. ಬ್ರಾದ ಇತಿಹಾಸವು ಪ್ರಾಚೀನ ಗ್ರೀಸ್ ಮತ್ತು ರೋಮನ್ ಕಾಲಕ್ಕೆ ನಮ್ಮನ್ನು ಕರೆದೊಯ್ಯುತ್ತೆ. ಅಂದಿನ ಕಾಲದಲ್ಲಿ ಮಹಿಳೆಯರು ಸ್ತನಗಳಿಗೆ ಆಧಾರ ನೀಡಲು ಮತ್ತು ಆಟೋಟಗಳಲ್ಲಿ ಭಾಗವಹಿಸುವಾಗ ಅನುಕೂಲವಾಗಲು ಬಟ್ಟೆಯ ಪಟ್ಟಿಗಳನ್ನು ಎದೆಗೆ ಸುತ್ತಿಕೊಳ್ತಾ ಇದ್ರು. ಗ್ರೀಸ್ನಲ್ಲಿ ಇದನ್ನು ಅಪೋಡೋಸ್ಮೋಸ್ ಎಂದು ಕರೀತಾ ಇದ್ರು. ಆದರೆ ಇವು ಆಧುನಿಕ ಬ್ರಾಗಳಿಂತ ಇರಲಿಲ್ಲ, ಕೇವಲ ಎದೆಯನ್ನು ಚಪ್ಪಟೆಗೊಳಿಸಲು ಬಳಸುವ ಪಟ್ಟಿಗಳಾಗಿದ್ದವು. ಮಧ್ಯಕಾಲೀನ ಯುಗದಿಂದ 19ನೇ ಶತಮಾನದ ಅಂತ್ಯದವರೆಗೆ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಮಹಿಳೆಯರ ಪ್ರಮುಖ ಒಳ ಉಡುಪು ಕಾರ್ಸೆಟ್ ಆಗಿತ್ತು. ಇದು ಮಹಿಳೆಯರ ಪಾಲಿಗೆ ಒಂದು ರೀತಿಯ ಚಿತ್ರಹಿಂಸೆಯ ಸಾಧನವಾಗಿತ್ತು ಎಂದರೆ ತಪ್ಪಾಗಲಾರದು. ಸೊಂಟವನ್ನು ಸಣ್ಣದಾಗಿಸಿ ತೋರಿಸಲು ಮತ್ತು ಎದೆಯನ್ನು ಮೇಲಕ್ಕೆತ್ತಲು ತಿಮಿಂಗಿಲದ ಮೂಳೆಗಳು ಅಥವಾ ಉಕ್ಕಿನ ತಂತಿಗಳಿಂದ ಮಾಡಿದ ಈ ಬಿಗಿಯಾದ ಉಡುಪನ್ನು ಧರಿಸಬೇಕಿತ್ತು. ಇದರಿಂದ ಮಹಿಳೆಯರಿಗೆ ಉಸಿರಾಡಲು ಕಷ್ಟವಾಗ್ತಾ ಇತ್ತು, ಪಕ್ಕೆಲುಬುಗಳು ಮುರಿಯುವ ಸಾಧ್ಯತೆಗಳಿದ್ವು ಮತ್ತು ಜೀರ್ಣಕ್ರಿಯೆಗೆ ತೊಂದರೆ ಆಗ್ತಾ ಇತ್ತು. ಆದರೂ ಸೌಂದರ್ಯದ ಹೆಸರಿನಲ್ಲಿ ಮಹಿಳೆಯರು ಈ ನೋವನ್ನು ಸಹಿಸಿಕೊಳ್ತಾ ಇದ್ರು. ಆಧುನಿಕ ಬ್ರಾದ ಜನ್ಮಕ್ಕೆ ಕಾರಣವಾಗಿದ್ದು 19 ವರ್ಷದ ಮೇರಿ ಫೆಲ್ಪ್ಸ್ ಜಾಕೋಬ್ ಎಂಬ ಅಮೆರಿಕನ್ ಯುವತಿ. 1913ರಲ್ಲಿ ನ್ಯೂಯಾರ್ಕ್ನಲ್ಲಿ ಒಂದು ಅದ್ದೂರಿ ಪಾರ್ಟಿಗೆ ಹೋಗಲು ಮೇರಿ ಸಿದ್ಧ ಆಗ್ತಾ ಇದ್ಲು. ಆಕೆ ಧರಿಸಿದ್ದ ರೇಷ್ಮೆಯ ತೆಳುವಾದ ಗೌನ್ ಅಡಿಯಲ್ಲಿ ಗಟ್ಟಿಯಾದ ಉಕ್ಕಿನ ಕಡ್ಡಿಗಳಿಂದ ಮಾಡಿದ ಕಾರ್ಸೆಟ್ ಎದ್ದು ಕಾಣ್ತಾ ಇತ್ತು ಮತ್ತು ಅಸಹ್ಯವಾಗಿತ್ತು ಕೂಡ. ಇದರಿಂದ ಬೇಸತ್ತ ಮೇರಿ ತಕ್ಷಣವೇ ತನ್ನ ಕೆಲಸದಾಕೆಯನ್ನು ಕರೆದು 2 ರೇಷ್ಮೆಯ ಕರವಸ್ತ್ರಗಳು, ಸ್ವಲ್ಪ ಪಿಂಕ್ ರಿಬ್ಬನ್, ಸೂಜಿ ಮತ್ತು ದಾರವನ್ನು ತೆಗೆದುಕೊಂಡು ಬಾ ಎಂದು ಹೇಳ್ತಾಳೆ. ಆಕೆ ಆ 2 ಕರವಸ್ತ್ರಗಳನ್ನು ಜೋಡಿಸಿ ರಿಬ್ಬನ್ ಕಟ್ಟಿ ಎದೆಗೆ ಧರಿಸ್ತಾಳೆ. ಇದು ಆಕೆಗೆ ಅದೆಷ್ಟೋ ಆರಾಮದಾಯಕವಾಗಿತ್ತೆಂದರೆ ಪಾರ್ಟಿಯಲ್ಲಿ ಆಕೆ ಮುಕ್ತವಾಗಿ ನೃತ್ಯ ಮಾಡ್ತಾಳೆ. ಇದನ್ನು ಗಮನಿಸಿದ ಆಕೆಯ ಸ್ನೇಹಿತರು ತಮಗೂ ಅಂಥವುದೇ ಉಡುಪು ಬೇಕೆಂದು ಕೇಳಿಕೊಳ್ತಾರೆ. ಹೀಗೆ ಆಕಸ್ಮಿಕವಾಗಿ ಆಧುನಿಕ ಬ್ರಾ ಜನ್ಮ ತಾಳುತ್ತೆ. 1914ರಲ್ಲಿ ಮೇರಿ ಇದಕ್ಕೆ ಪೇಟೆಂಟ್ ಪಡೆಯುತ್ತಾರೆ ಮತ್ತು ಅದನ್ನು ಬ್ಯಾಕ್ಲೆಸ್ ಬ್ರಾಸಿಯರ್ ಎಂದು ಕರೀತಾರೆ. ಬ್ರಾ ಜನಪ್ರಿಯವಾಗಲು ಪ್ರಮುಖ ಕಾರಣವೇ ಮೊದಲನೇ ಮಹಾಯುದ್ಧ. 1917ರಲ್ಲಿ ಅಮೆರಿಕ ಯುದ್ಧಕ್ಕೆ ಧುಮುಕಿದಾಗ ಯುದ್ಧಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ತಯಾರಿಸಲು ಅಪಾರ ಪ್ರಮಾಣದ ಉಕ್ಕಿನ ಅವಶ್ಯಕತೆ ಇರುತ್ತೆ. ಆಗ ಅಮೆರಿಕದ ಸರ್ಕಾರ ಮಹಿಳೆಯರಲ್ಲಿ ಒಂದು ಮನವಿ ಕೂಡ ಮಾಡುತ್ತೆ, ದಯವಿಟ್ಟು ಉಕ್ಕಿನ ಕಡ್ಡಿಗಳಿರುವ ಕಾರ್ಸೆಟ್ಗಳನ್ನು ಖರೀದಿಸುವುದನ್ನು ನಿಲ್ಲಿಸಿ ಎಂದು. ಈ ಮನವಿಗೆ ಸ್ಪಂದಿಸಿದ ಮಹಿಳೆಯರು ಕಾರ್ಸೆಟ್ ಬಿಟ್ಟು ಆಧುನಿಕ ಬ್ರಾಗಳತ್ತ ಮುಖ ಮಾಡ್ತಾರೆ. ಇದರಿಂದ ಅಮೆರಿಕಕ್ಕೆ ಸುಮಾರು 28,000 ಟನ್ ಉಕ್ಕು ಉಳಿತಾಯವಾಗುತ್ತೆ. ಇದು 2 ಯುದ್ಧ ನೌಕೆಗಳನ್ನು ಕಟ್ಟಲು ಸಾಕಾಗುವಷ್ಟು ಉಕ್ಕಾಗಿತ್ತು. ಅಲ್ಲಿಂದ ಕಾರ್ಸೆಟ್ ಯುಗ ಎಂಬುದು ಮುಗಿದು ಬ್ರಾ ಯುಗ ಆರಂಭವಾಗುತ್ತೆ. ಆರಂಭದ ಬ್ರಾಗಳು ಕೇವಲ ಎದೆಯನ್ನು ಮುಚ್ಚುವ ಬಟ್ಟೆಯಾಗಿದ್ವು. ಆದರೆ 1920 ಮತ್ತು 30ರ ದಶಕದಲ್ಲಿ ಐಡಾ ರೋಸೆಂಥಾಲ್ ಎಂಬಾಕೆ ಮೇಡನ್ ಫಾರ್ಮ್ ಎಂಬ ಕಂಪನಿ ಸ್ಥಾಪಿಸಿ ಎಲ್ಲ ಮಹಿಳೆಯರ ಎದೆಯ ಅಳತೆ ಒಂದೇ ರೀತಿ ಇರುವುದಿಲ್ಲ ಎಂದು ಅರಿತು ಕಪ್ ಸೈಜ್ ABCD ಪರಿಕಲ್ಪನೆಯನ್ನು ಜಾರಿಗೆ ತಂದರು. ಇದು ಬ್ರಾವನ್ನು ಹೆಚ್ಚು ವೈಜ್ಞಾನಿಕವಾಗಿ ಮತ್ತು ಆರಾಮದಾಯಕವಾಗಿಸಿತ್ತು. 1950ರ ದಶಕದಲ್ಲಿ ಹಾಲಿವುಡ್ ತಾರೆಯರ ಪ್ರಭಾವದಿಂದ ಬುಲೆಟ್ ಬ್ರಾ ಟ್ರೆಂಡ್ ಶುರುವಾಗುತ್ತೆ. ಚೂಪಾದ ಆಕಾರದ ಬ್ರಾಗಳನ್ನು ಮರ್ಲಿನ್ ಮನ್ರೋ ಅವರಂತಹ ನಟಿಯರು ಧರಿಸಿ ಜನಪ್ರಿಯಗೊಳಿಸ್ತಾರೆ. ಇದು ಮಹಿಳೆಯರ ಸೌಂದರ್ಯ ಮತ್ತು ಫ್ಯಾಷನ್ ಜಗತ್ತಿನ ಹೊಸ ಅಲೆ ಎಬ್ಬಿಸುತ್ತೆ. 1970ರ ದಶಕದಲ್ಲಿ ಜಾಗಿಂಗ್ ಮತ್ತು ವ್ಯಾಯಾಮ ಮಾಡುವ ಮಹಿಳೆಯರ ಸಂಖ್ಯೆ ಹೆಚ್ಚಾಗುತ್ತೆ. ಆದರೆ ಸಾಮಾನ್ಯ ಬ್ರಾಗಳು ಓಡಾಡುವಾಗ ಎದೆಗೆ ಆಧಾರ ನೀಡದೆ ನೋವು ತರ್ತಾ ಇದ್ವು. 1977ರಲ್ಲಿ ಲಿಸಾ ಲಿಂಡಾಲ್ ಮತ್ತು ಆಕೆಯ ಸ್ನೇಹಿತರು ಸೇರಿ ಪುರುಷರು ಆಟದ ಸಮಯದಲ್ಲಿ ಧರಿಸುವ ಒಳ ಉಡುಪಿನಿಂದ ಸ್ಫೂರ್ತಿ ಪಡೆದು 2 ಜಾಕ್ ಸ್ಟ್ರ್ಯಾಪ್ಗಳನ್ನು ಒಟ್ಟಿಗೆ ಹೊಲಿದು ಮೊದಲು ಜಾಕ್ ಬ್ರಾ ಅಥವಾ ಸ್ಪೋರ್ಟ್ಸ್ ಬ್ರಾಗಳನ್ನು ಕಂಡುಹಿಡಿತಾರೆ. ಹೀಗೆ ಪ್ರಾಚೀನ ಕಾಲದ ಬಟ್ಟೆಯ ಪಟ್ಟಿಯಿಂದ ಹಿಡಿದು ಮಧ್ಯಕಾಲೀನದ ನೋವಿನ ಕಾರ್ಸೆಟ್ಗಳನ್ನು ದಾಟಿ ಕೇವಲ 2 ವಸ್ತ್ರಗಳಿಂದ ಆಧುನಿಕ ರೂಪ ಪಡೆದ ಬ್ರಾದ ಇತಿಹಾಸ ನಿಜಕ್ಕೂ ರೋಚಕವಾಗಿದೆ. ಇದು ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಬೆಳೆದಿದೆ ಎಂದರೆ ವಿವಿಧ ವಿನ್ಯಾಸದ ಸ್ಮರಣಶಕ್ತಿಯುಳ್ಳ ಫೋಮ್ಗಳಿರುವ ವೈರ್ಗಳಿಲ್ಲದ ಆರಾಮದಾಯಕವಾದ ಬ್ರಾಗಳು ಮಾರುಕಟ್ಟೆಯಲ್ಲಿವೆ. ಇದು ಕೇವಲ ಫ್ಯಾಷನ್ ಅಲ್ಲ, ಮಹಿಳೆಯರ ಆರೋಗ್ಯ ಮತ್ತು ಆತ್ಮವಿಶ್ವಾಸದ ಸಂಕೇತವಾಗಿದೆ. ಇದು ಇಂದಿನ ಮಾಹಿತಿ ಸ್ನೇಹಿತರೆ. ಬಾಯ್.